ಹಲೋ ನಮಸ್ತೆ, ವೆಲ್ಕಮ್ ಟು ಗುಣವಂಶ್ ಕಿಚನ್ ಲ್ಯಾಬ್. ಇವತ್ತಿನ ಸ್ಪೆಷಲ್ ರವಾ ಕೇಸರಿ ಅಥವಾ ಕೇಸರಿ ಬಾತ್. ಪರ್ಫೆಕ್ಟ್ ಅಳತೆಯಲ್ಲಿ ಹೋಟೆಲ್ ಶೈಲಿಯಲ್ಲಿ ರವಾ ಕೇಸರಿ ಅಥವಾ ಕೇಸರಿ ಬಾತ್ ಮಾಡೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಶೈನಿಂಗ್ ಆಗಿದೆ ಅಂತ. ಈ ರವಾ ಕೇಸರಿ ಮಾಡೋದಕ್ಕೆ ಮೊದಲನೇದಾಗಿ ಒಂದು ಪಾತ್ರೆನ ಬಿಸಿಗೆ ಇಟ್ಕೊಂಡು ಇದಕ್ಕೆ ಒಂದು 2ರಿಂದ 3 ಚಮಚದಷ್ಟು ಅಡುಗೆ ಎಣ್ಣೆ ತೊಗೋತಾ ಇದ್ದೀನಿ. ಹಾಗೆ ಇದಕ್ಕೆ 3ರಿಂದ 4 ಚಮಚದಷ್ಟು ತುಪ್ಪ ಹಾಕ್ಕೋಬೇಕು. ತುಪ್ಪ ಎಣ್ಣೆ ಎರಡನ್ನೂ ಸಮ ಪ್ರಮಾಣದಲ್ಲಿ ಹಾಕ್ಕೋಬೇಕು. ಹೀಗೆ ಹಾಕೋದ್ರಿಂದ ಕೇಸರಿ ಬಾತ್ ಒಳ್ಳೆ ಟೇಸ್ಟಾಗಿ ಒಳ್ಳೆ ಟೆಕ್ಸ್ಚರು ಹಾಗೆ ಒಳ್ಳೆ ಶೈನಿಂಗಲ್ಲಿ ಬರುತ್ತೆ. ನೋಡಿ ತುಪ್ಪ ಎಣ್ಣೆ ಎರಡನ್ನೂ ಹಾಕಿದ್ದೀನಿ. ತುಪ್ಪ ಎಣ್ಣೆ ಎರಡು ಬಿಸಿ ಆದಮೇಲೆ ಇದಕ್ಕೆ ಕೇಸರಿ ಬಾತ್ಗೆ ಬೇಕಾಗಿರುವಂತಹ ಗೋಡಂಬಿ ಹಾಗೆ ದ್ರಾಕ್ಷಿ ಎರಡನ್ನೂ ಹಾಕಿ ನೀಟಾಗಿ ಹುರ್ಕೋತಾ ಇದ್ದೀನಿ. ಗೋಡಂಬಿ ಹಾಗೂ ದ್ರಾಕ್ಷಿ ಕೆಂಪು ಬಣ್ಣ ಬರೋವರೆಗೂ ನೀಟಾಗಿ ಹುರ್ಕೋಬೇಕು. ನೋಡಿ ದ್ರಾಕ್ಷಿ ಸೇರಿಸ್ಕೋತಾ ಇದ್ದೀನಿ. ತುಪ್ಪ ಹಾಗೆ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡಿ. ನೋಡಿ ಇದೀಗ ಕಲರ್ ಚೇಂಜ್ ಆಗ್ತಾ ಇದೆ. ಇದ್ರ ಫ್ರೈ ಆದಮೇಲೆ ಇದನ್ನೀಗ ತೆಕ್ಕೋತಾ ಇದ್ದೀನಿ. ಉಳಿದಿರುವಂತಹ ಗೋಡಂಬಿ ದ್ರಾಕ್ಷಿನ ಸೈಡ್ಗೆ ಇಟ್ಕೊಳ್ಳಿ. ಈಗ ಒಂದು ಬೊಟ್ಲಲ್ಲಿ ರವೆ ತೊಗೊಂಡಿದ್ದೀನಿ. ನಾನು ಮೀಡಿಯಮ್ ರವೆ ತೊಗೊಂಡಿದ್ದೀನಿ. ನೋಡಿಲಿ ಚಿರೋಟಿ ರವೆ ಎಲ್ಲ ಮೀಡಿಯಮ್ ರವೆ. ಈ ಕಪ್ಪಲ್ಲಿ ಒಂದು ಬೊಟ್ಲಷ್ಟು ರವೆ ತೊಗೊಂಡಿದ್ದೀನಿ. ರವೆನ ತುಪ್ಪದಲ್ಲಿ ನೀಟಾಗಿ ಹುರ್ಕೋಬೇಕು. ಮೀಡಿಯಮ್ ಉರಿಯಲ್ಲಿ ಕಲರ್ ಚೇಂಜ್ ಆಗೋ ಥರ ನೀಟಾಗಿ ಹುರ್ಕೊಳ್ಳಿ. ಅದ್ರ ಘಮ ಬರುತ್ತೆ, ಅಷ್ಟು ಘಮ ಬರಬೇಕು, ಅಲ್ಲಿವರೆಗೂ ನೀಟಾಗಿ ಹುರಿಬೇಕು. ಈ ರೀತಿ ಮಾಡೋದ್ರಿಂದ ಕೇಸರಿ ಬಾತ್ ತುಂಬ ಪರ್ಫೆಕ್ಟಾಗಿ ಬರುತ್ತೆ, ತುಂಬ ರುಚಿಯಾಗಿರುತ್ತೆ. ನೀವು ಚಿರೋಟಿ ರವೆಯಲ್ಲಿ ಬೇಕಾದರೂ ಮಾಡ್ಕೋಬೋದು, ಆದರೆ ಮೀಡಿಯಮ್ ರವೆಯಲ್ಲಿ ಮಾಡಿದ್ರೆ ಅದ್ರ ಟೆಕ್ಸ್ಚರ್ ತುಂಬ ಚೆನ್ನಾಗಿರುತ್ತೆ. ನೋಡಿ ಇದೀಗ ಇಷ್ಟು ಹುರ್ಕೊಂಡಿದ್ದೀನಿ, ಇದಾಗಿದೆ. ಇದಕ್ಕೀಗ 1 ಬಟ್ಲು ರವೆಗೆ 2.5 ಬಟ್ಲಷ್ಟು ಬಿಸಿ ನೀರು ಕಾಯಿಸಿರೋದು ಹಾಕ್ತಾಯಿದ್ದೀನಿ. ನೋಡಿ ಬಿಸಿ ಬಿಸಿಯಾಗಿರೋಂಥ ನೀರನ್ನೇ ಹಾಕಬೇಕು, ತಣ್ಣಗಿರೋ ನೀರು ಹಾಕಬೇಡಿ, ಗಂಟಾಗುತ್ತೆ. ನೋಡಿ ನೀರು ಹಾಕಿ ನೀಟಾಗಿ ಕೈ ಆಡಿಸ್ಕೋಬೇಕು. ಇದು ಕೈ ಬಿಡದೇನೆ ಆಡಿಸ್ತಾ ಇರಿ. ಹೀಗೆ ಮಾಡೋದ್ರಿಂದ ಯಾವುದೇ ರೀತಿ ಲಂಪ್ಸ್ ಬರಲ್ಲ, ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ ಕೇಸರಿ ಬಾತು. ಇದಕ್ಕೆ ಸಕ್ಕರೆ ಸೇರಿಸ್ತಾ ಇದ್ದೀನಿ. 1 ಕಪ್ ರವೆಗೆ 1 ಕಪ್ಪು ಸಕ್ಕರೆ ಹಾಕೋಬೇಕು. ಸಕ್ಕರೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ ಕೈ ಬಿಡದೆ ಹೀಗೆ ಆಡಿಸ್ತಾನೆ ಇರಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕರೆ ರವೆ ಎಲ್ಲ ನೀಟಾಗಿ ಹೊಂದ್ಕೊಳ್ಳೋ ಥರ. ಈಗ ನೆನೆಸಿಟ್ಟಿರುವಂತಹ ಕೇಸರಿನ ಹಾಕ್ತಾ ಇದ್ದೀನಿ. ಬಿಸಿ ಹಾಲಲ್ಲಿ ಕೇಸರಿ ಹಾಕಿ ನೆನೆಸಿಟ್ಟಿದ್ದೆ, ಅದನ್ನು ಹಾಕಿದ್ದೀನಿ. ನೋಡಿ ಒಳ್ಳೆ ಕಲರ್ ಬಂದಿದೆ. ನಿಮ್ಗೆ ಬೇಕಂದ್ರೆ ನೀವು ಫುಡ್ ಕಲರ್ ಯೂಸ್ ಮಾಡ್ಬೋದು. ನಾನಿಲ್ಲಿ ಕೇಸರಿನೇ ಹಾಕಿದ್ದೀನಿ, ಅದರಿಂದ ಒಳ್ಳೆ ಘಮ ಬಂದಿದೆ. ಹಾಗೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಗೆ ಮೊದಲೇ ಫ್ರೈ ಮಾಡಿಟ್ಕೊಂಡಿರುವಂತಹ ಡ್ರೈ ಫ್ರೂಟ್ಸು ಗೋಡಂಬಿ ಮತ್ತು ದ್ರಾಕ್ಷಿ ಎರಡನ್ನೂ ಹಾಕಿ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಬೇಕು. ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿ. ಈಗ ಮಿಕ್ಸ್ ಮಾಡಿದಾದ್ಮೇಲಿಂದ ಮೇಲೆ 1 ಚಮಚದಷ್ಟು ತುಪ್ಪ ಸೇರಿಸ್ಕೋಬೇಕು. ತುಪ್ಪ ಸೇರಿಸಿ ಒಂದ್ಸಲ ಮಿಕ್ಸ್ ಮಾಡಿ ಒಂದು 2 ನಿಮಿಷಗಳ ಕಾಲ ಅದ್ರ ಸಿಮ್ಮಲ್ಲಿಡಿ. ನೋಡಿ ಈಗ ನೀಟಾಗೆಲ್ಲ ಮಿಕ್ಸ್ ಮಾಡಿದ್ದೀನಿ. ತುಪ್ಪ ಡ್ರೈ ಫ್ರೂಟ್ಸು ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ನೋಡಿ ಟೆಕ್ಸ್ಚರ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಈಗ ಇದನ್ನು ಕ್ಲೋಸ್ ಮಾಡಿ 1-2 ಮಿನಿಟ್ಸ್ ಹೀಗೆ ಬಿಡಬೇಕು. ತುಂಬ ಸಿಮ್ಮಲ್ಲಿ ಇರಲಿ ಉರಿ. ನೋಡಿ ಇದಾಗಿದೆ. ಈಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ತುಂಬ ಪರ್ಫೆಕ್ಟಾಗಿ ತುಂಬ ಶೈನಿಂಗ್ ಆಗಿ ತುಂಬ ರುಚಿಯಾಗಿರುವಂತಹ ಕೇಸರಿ ಬಾತು ಎಷ್ಟು ಕ್ವಿಕ್ಕಾಗಿ ರೆಡಿ ಆಯಿತು. ನೋಡಿ ನೋಡಿ ಸೈಡಲ್ಲೆಲ್ಲ ತುಪ್ಪ ಹೇಗೆ ಕಾಣ್ತಾ ಇದೆ ಅಂತ ನೀಟಾಗಿ ಒಂದ್ಸಲ ಮುಗಿಸಿ. ನೋಡಿ ಹೋಟೆಲ್ಗಳಲ್ಲಿ ಸಿಗೋ ಥರನೇ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಹೀಗೆ ಬಗೆ ಬಗೆಯಾದಂಥ ರೆಸಿಪಿಗಳಿಗೆ ನನ್ನ ಚಾನೆಲ್ನ ನೋಡ್ತಾ ಇರಿ, ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.